ನವೆಂಬರ್ 2, 2025 ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಸುವರ್ಣಾವಕಾಶಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಕೋಟ್ಯಾಂತರ ಭಾರತೀಯರ ದಶಕಗಳ ಕನಸು ನನಸಾಗಿದೆ. ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ವನಿತೆಯರ ತಂಡ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾಕ್ಕೆ ಗೆಲ್ಲೋದಕ್ಕೆ 299 ರನ್ಗಳ ಗುರಿಯನ್ನ ನೀಡಿತು. ಈ ಗುರಿಯನ್ನ ಬೆನ್ನಟ್ಟಿದ ಆಫ್ರಿಕಾ ತಂಡವನ್ನ ಟೀಂ ಇಂಡಿಯಾದ ಬೌಲರ್ಗಳು 45.2 ಓವರ್ಗಳಲ್ಲಿ 246 ರನ್ಗಳಿಗೆ ಆಲ್ ಔಟ್ ಮಾಡಿ ತಂಡಕ್ಕೆ 52 ರನ್ಗಳ ಐತಿಹಾಸಿಕ ಗೆಲುವನ್ನ ತಂದುಕೊಂಡ್ರು. ದೇಶೀಯ ಕ್ರಿಕೆಟ್ ದಿಗ್ಗಜ ಅಮೂಲ್ ಮಜುಂದಾರ್ ಅವರ ತರಬೇತಿಯಲ್ಲಿ ಪಳಗಿದಂತಹ ತಂಡ ವಿಶ್ವ ಚಾಂಪಿಯನ್ ಆಗಿದೆ. ಮಳೆಯಿಂದಾಗಿ 2 ಗಂಟೆ ತಡವಾಗಿ ಆರಂಭವಾದ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ದಕ್ಷಿಣ ಆಫ್ರಿಕಾ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಭಾರತದ ಪರ ಆರಂಭಿಕವಾಗಿ ಕಣಕ್ಕಿಳಿದಂತಹ ಸ್ಮೃತಿ ಮಂದಾನ ಮತ್ತೆ ಶಫಾಲಿ ವರ್ಮಾ ತಂಡಕ್ಕೆ ಸ್ಫೋಟಕ ಆರಂಭವನ್ನ ನೀಡಿದ್ರು. ಈ ಜೋಡಿ ಮೊದಲ ವಿಕೆಟ್ಗೆ 104 ರನ್ಗಳ ಅಮೋಘ ಜೊತೆಯಾಟವನ್ನ ನೀಡಿ ಭದ್ರ ಬುನಾದಿಯನ್ನ ಹಾಕ್ತು. ಕೇವಲ 1 ವರ್ಷದ ಹಿಂದೆ ತಂಡದಿಂದ ಹೊರಬಿದ್ದಿದ್ದ ಮತ್ತೆ ಗಾಯಾಳುವಿನ ಬದಲಿ ಆಟಗಾರ್ತಿಯಾಗಿ ತಂಡಕ್ಕೆ ಮರಳಿದ್ದಂತಹ 21 ವರ್ಷದ ಶಫಾಲಿ ವರ್ಮಾ ತಮ್ಮ ಜೀವನದ ಶ್ರೇಷ್ಠ ಆಟ ಆಡಿದ್ರು. ಶಾಂತ ಚಿತ್ತದಿಂದ ಆದ್ರೆ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸಿದ ಅವರು 87 ರನ್ಗಳನ್ನ ಸಿಡಿಸಿ ಶತಕದಂಚಿನಲ್ಲಿ ಎಡವಿದ್ರು ಕೂಡ ತಂಡವನ್ನ ಬೃಹತ್ ಮೊತ್ತದತ್ತ ಕೊಂಡೊಯ್ದ್ರು. ಆದ್ರೆ ಮಧ್ಯಮ ಕ್ರಮಾಂಕದಲ್ಲಿ ವಿಕೆಟ್ಗಳು ಉರುಳಿದಾಗ ಭಾರತಕ್ಕೆ ಆಸರೆಯಾಗಿದ್ದು ಆಲ್ರೌಂಡರ್ ದೀಪ್ತಿ ಶರ್ಮಾ. ರಿಚಾ ಘೋಷ್ ಜೊತೆಗೂಡಿ ಅಮೂಲ್ಯ ಜೊತೆಯಾಟವಾಡಿದಂತಹ ದೀಪ್ತಿ ಜವಾಬ್ದಾರಿಯುತ ಅರ್ಧಶತಕ ಅಂದ್ರೆ 58 ರನ್ಗಳನ್ನ ಗಳಿಸಿದ್ರು. ಸ್ಮೃತಿ ಮಂದಾನ, ಜಮೀಮಾ ರೂಡ್ರಿಗಸ್ ಅವರು ಕೂಡ ತಮ್ಮ ಕೊಡುಗೆಯನ್ನ ನೀಡಿದ್ರು. ಅಂತಿಮವಾಗಿ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 298 ರನ್ಗಳ ಸವಾಲಿನ ಮೊತ್ತವನ್ನ ಕಲೆ ಹಾಕ್ತು. 299 ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾಕ್ಕೆ ನಾಯಕಿ ಲಾರಾ ಓಲ್ವಾಟ್ ಆಸರೆಯಾದ್ರು. ಒಂದ್ ಕಡೆಗೆ ವಿಕೆಟ್ಗಳ ಬೀಳ್ತಾ ಇದ್ರು, ಮತ್ತೊಂದ್ ಕಡೆಗೆ ದಿಟ್ಟವಾಗಿ ನಿಂತು ಹೋರಾಡಿದ ಅವರು ಒತ್ತಡದ ನಡುವೆನೂ ಅಮೋಘ ಶತಕವನ್ನ ಸಿಡಿಸಿ ಭಾರತದ ಪಾಳ್ಯದಲ್ಲಿ ಆತಂಕವನ್ನ ಮೂಡಿಸ್ತಾರೆ. ಆದ್ರೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು ತೆಗೆದುಕೊಂಡಂತಹ ಒಂದು ದಿಟ್ಟ ನಿರ್ಧಾರ ಪಂದ್ಯದ ಗತಿಯನ್ನೇ ಬದಲಿಸಿತು. ಅರೆಕಾಲಿಕ ಬೌಲರ್ ಶಫಾಲಿ ವರ್ಮಾಗೆ ಚೆಂಡು ನೀಡಿದ್ರು. ನಾಯಕಿಯ ನಂಬಿಕೆಯನ್ನು ಉಳಿಸಿಕೊಂಡಂತ ಶಫಾಲಿ ಅಪಾಯಕಾರಿ ಸುನೇಲ್ ಲೂಸ್ ಮತ್ತೆ ಮಾರಿಜನ್ ಕಾಪ್ ಅವರ ವಿಕೆಟ್ಗಳನ್ನ ಪಡೆದು ಪಂದ್ಯಕ್ಕೆ ಬಹುದೊಡ್ಡ ತಿರುವನ್ನ ನೀಡಿದ್ರು. ಇನ್ನುಳಿದ ಕೆಲಸವನ್ನ ಮಾಡಿದ್ದು ದೀಪ್ತಿ ಶರ್ಮಾ. ಮೊದಲು ಶತಕ ಸಿಡಿಸಿ ಅಪಾಯಕಾರಿಯಾಗಿದ್ದಂತಹ ಓಲ್ವಾಟ್ ವಿಕೆಟ್ ಅನ್ನ ಪಡೆದ ಅವರು ನಂತರ ದಕ್ಷಿಣ ಆಫ್ರಿಕಾದ ಕೆಳ ಕ್ರಮಾಂಕವನ್ನ ಒಬ್ಬರೇ ಧ್ವಂಸ ಮಾಡಿದ್ರು. ಒಟ್ಟು 5 ವಿಕೆಟ್ಗಳನ್ನ ಪಡೆದು ಭಾರತದ ಐತಿಹಾಸಿಕ ಗೆಲುವನ್ನ ಖಚಿತಪಡಿಸಿದ್ರು. ಅಂತಿಮವಾಗಿ ದಕ್ಷಿಣ ಆಫ್ರಿಕಾ 45.3 ಓವರ್ಗಳಲ್ಲಿ 246 ರನ್ಗಳಿಗೆ ಆಲ್ ಔಟ್ ಆಗಿ ಭಾರತ 52 ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿತು. ಪಂದ್ಯದಲ್ಲಿ 87 ರನ್ ಗಳಿಸೋದ್ರೊಂದಿಗೆ 2 ಮಹತ್ವದ ವಿಕೆಟ್ ಗಳಿಸಿದ ಶಫಾಲಿ ವರ್ಮಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದ್ರು. ಟೂರ್ನಿಯಲ್ಲಿ 20 ವಿಕೆಟ್ ಪಡೆದಂತಹ ದೀಪ್ತಿ ಶರ್ಮಾ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಭಾರತ ಇದಕ್ಕೂ ಮೊದಲು 2005 ಮತ್ತು 2017ರಲ್ಲಿ ವಿಶ್ವಕಪ್ ಫೈನಲ್ ಅನ್ನು ಆಡಿತ್ತು. ಆದ್ರೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಬಾರಿ ತನ್ನ ಕನಸನ್ನ ನನಸು ಮಾಡಿಕೊಂಡಿದೆ. ಟೀಂ ಇಂಡಿಯಾ ಪಂದ್ಯವನ್ನ ಗೆಲ್ತಾ ಇದ್ದ ಹಾಗೆ ತಂಡದ ಎಲ್ಲಾ ಆಟಗಾರ್ತಿಯರು ಮೈದಾನದಲ್ಲಿ ಆನಂದ ಭಾಷ್ಪವನ್ನ ಹರಿಸಿದ್ದು ಅವರು ಈ ಜಯಕ್ಕಾಗಿ ಅದೆಷ್ಟು ಕಾತುರರಾಗಿದ್ರು ಅನ್ನೋದನ್ನ ಸೂಚಿಸುವಂತಿತ್ತು. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ 2023ರಲ್ಲಿ ಇನ್ನೇನು ವಿಶ್ವಕಪ್ ಗೆದ್ದೇ ಬಿಡ್ತು ಅನ್ನುವಂತಿರುವಾಗ ಮುಗ್ಗರಿಸಿದಾಗ ಇಡೀ ದೇಶಕ್ಕೇನೆ ಭಾರಿ ನಿರಾಶೆ ಆಗಿತ್ತು. ಆ ಇಡೀ ವಿಶ್ವಕಪ್ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಭಾರತ ತಂಡ ಫೈನಲ್ ನಲ್ಲಿ ಎಡವಿತು. ಆದ್ರೆ ಈ ಬಾರಿ ಮಹಿಳೆಯರ ಕ್ರಿಕೆಟ್ ತಂಡ ಆ ನೋವನ್ನ ನಿವಾರಿಸುವ ಹಾಗೆ ದೇಶಕ್ಕೆ ಒಂದು ದೊಡ್ಡ ಪ್ರೈಸ್ ಅನ್ನ ಕೊಟ್ಟಿದೆ. ನಮ್ಮ ಮಹಿಳೆಯರು ವಿಶ್ವ ಚಾಂಪಿಯನ್ಗಳಾಗಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ವಿಶ್ವಕಪ್ ಗೆಲ್ಲಿಸಿಕೊಡುವಲ್ಲಿ ಯುವ ಆಟಗಾರ್ತಿ ಶಫಾಲಿ ವರ್ಮಾ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ತಮ್ಮ ವೃತ್ತಿ ಜೀವನದ ಶ್ರೇಷ್ಠ ಬ್ಯಾಟಿಂಗ್ ಪ್ರದರ್ಶಿಸೋದ್ರ ಜೊತೆಗೇನೆ ಬೌಲಿಂಗ್ ನಲ್ಲಿಯೂ ಕೂಡ ಮಿಂಚಿದ ಅವರು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣರಾದರು. ಈ ಸ್ಮರಣೀಯ ಪ್ರದರ್ಶನದ ನಂತರ ಮಾತನಾಡಿದ ಅವರು, ದೇವರು ನನ್ನನ್ನ ಏನಾದ್ರೂ ಒಳ್ಳೆಯದನ್ನ ಮಾಡೋದಕ್ಕೆ ಅಂತಾನೆ ಕಳಿಸಿದ್ದಾನೆ ಅಂತ ಭಾವುಕರಾಗಿ ನುಡಿದ್ರು. ಅದಕ್ಕೂ ಮೊದಲು ಟೀಂ ಇಂಡಿಯಾ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿದು ಫೈನಲ್ ಪ್ರವೇಶಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದು ಕರ್ನಾಟಕ ಮೂಲದ ಮುಂಬೈ ಆಟಗಾರ್ತಿ ಜಮೀಮಾ ರೂಡ್ರಿಗಸ್ ಅವರ ಐತಿಹಾಸಿಕ ಬ್ಯಾಟಿಂಗ್. ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲೂ ಕೂಡ ಸೋತ ದಕ್ಷಿಣ ಆಫ್ರಿಕಾ ತಂಡದ ಆಟಗಾರರನ್ನ ಬಿಗಿದಪ್ಪಿ ಸಮಾಧಾನ ಹೇಳಿದ ಭಾರತ ತಂಡದ ಸ್ಮೃತಿ ಮಂದಾನ ಹಾಗೆ
ಜಮೀಮಾ ರೋಡ್ರಿಗಸ್ ಮತ್ತಿತರರ ನಡೆ ವ್ಯಾಪಕ ಪ್ರಶಂಸೆಗೆ ಪಾತ್ರ ಆಗಿದೆ. ಈ ಮಹಿಳಾ ಕ್ರಿಕೆಟ್ ತಂಡ ಬರೀ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ವಿಶ್ವ ಚಾಂಪಿಯನ್ ಆಗಿಲ್ಲ. ತಮ್ಮ ಬಗ್ಗೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಹಾಗೂ ಕ್ರೀಡಾ ಆಡಳಿತಗಾರರ ನಿರ್ಲಕ್ಷ್ಯ, ಅಸಮಾನತೆ, ಜನರಿಂದ ಎದುರಾಗುವಂತಹ ಅವಮಾನ, ಅವಹೇಳನ ಎಲ್ಲವನ್ನ ಮೆಟ್ಟಿ ನಿಂತು ಗೆದ್ದಿದೆ. ಜಗತ್ತಿನ ಚಾಂಪಿಯನ್ ಆಗಿದೆ ಇವತ್ತು. ಇದು ಅಂತಿಂಥ ಗೆಲುವಲ್ಲ, ಅಸಾಮಾನ್ಯ ಗೆಲುವು, ಐತಿಹಾಸಿಕ ಗೆಲುವು. ಈಗಲಾದ್ರೂ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಪುರುಷರ ಕ್ರಿಕೆಟ್ ತಂಡಕ್ಕೆ ಸಿಗುವಂತಹ ಗೌರವ, ಸಮ್ಮಾನ, ಬಹುಮಾನ ಎಲ್ಲಾನು ಸಿಗಬೇಕು. ಈ ಸಾಧನೆಯನ್ನ ಗುರುತಿಸಿ ಬಿಸಿಸಿಐ ತಕ್ಷಣನೇ ವಿಜೇತ ತಂಡಕ್ಕೆ 51 ಕೋಟಿ ರೂಪಾಯಿಗಳ ಬೃಹತ್ ನಗದು ಬಹುಮಾನವನ್ನ ಘೋಷಣೆ ಮಾಡಿದೆ. ಇದು ಐಸಿಸಿ ನೀಡುವಂತ ಬಹುಮಾನಕ್ಕಿಂತನೂ ಅಧಿಕವಾಗಿದ್ದು ಮಹಿಳಾ ಕ್ರಿಕೆಟ್ಗೆ ಸಿಗ್ತಾ ಇರುವಂತಹ ಪ್ರಾಮುಖ್ಯತೆಯನ್ನ ಇದು ಎತ್ತಿ ತೋರಿಸುತ್ತೆ. ಸಂಭ್ರಮಾಚರಣೆ ಸಂದರ್ಭ ಹಾಲಿ ತಂಡವು ಮಾಜಿ ಆಟಗಾರ್ತಿಯರಾದಂತಹ ಮಿಥಾಲಿ ರಾಜ್, ಜುಲನ್ ಗೋಸ್ವಾಮಿ ಮತ್ತೆ ಅಂಜುಮ್ ಚೋಪ್ರಾ ಅವರನ್ನ ಅಪ್ಪಿಕೊಂಡು ಟ್ರೋಫಿಯನ್ನ ಅವ್ರ ಕೈಗೆ ನೀಡಿ ಗೌರವ ಸಲ್ಲಿಸಿದ್ದು ಈ ಗೆಲುವು ಹಿಂದಿನ ತಲೆಮಾರಿನವರ ಪರಿಶ್ರಮಕ್ಕೂ ಕೂಡ ಸಂದ ಗೌರವ ಅನ್ನೋದನ್ನ ಸಾರ್ತು. ಅಂದ್ರೆ ಒಟ್ನಲ್ಲಿ ನವಿ ಮುಂಬೈನ ನಿನ್ನೆಯ ರಾತ್ರಿ ಭಾರತೀಯ ಕ್ರೀಡಾಭಿಮಾನಿಗಳ ಪಾಲಿಗೆ ಅವಿಸ್ಮರಣೀಯ. ಕಣ್ಣೀರು, ನಗು, ಸಂಭ್ರಮ ಮತ್ತೆ ಹೆಮ್ಮೆಯ ಭಾವನೆಗಳು ಮೇಳೈಸಿದ್ವು. ಹರ್ಮನ್ ಪ್ರೀತ್ ಪಡೆ ಕೇವಲ ವಿಶ್ವಕಪ್ ಅನ್ನ ಗೆದ್ದಿಲ್ಲ, ಬದಲಿಗೆ ಮಹಿಳಾ ಕ್ರಿಕೆಟ್ನ ಸುವರ್ಣ ಯುಗಕ್ಕೆ ಮುನ್ನುಡಿಯನ್ನ ಬರೆದಿದೆ. ಈ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಕ್ರಿಕೆಟ್ ಇನ್ನು ಮುಂದೆ ಜಗತ್ತನ್ನ ಆಳಲಿದೆ ಅನ್ನುವಂಥ ಒಂದು ಭರವಸೆ ಮೂಡಿದೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.